ನಮಸ್ತೆ ಎಲ್ಲರಿಗೂ. ನಾನಿವತ್ತು ಆರೋಗ್ಯಕರವಾದಂಥ ಎಳ್ಳುಂಡಿನ ಮಾಡ್ತಾಯಿದ್ದೀನಿ. ಇದು ಹಬ್ಬಕ್ಕೆ ಅಂತ ಅಲ್ಲ, ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ತುಂಬಾ ಇರುತ್ತೆ. ಎಲುಬು ಮತ್ತು ಹಲ್ಲುಗಳಿಗೆ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಆರೋಗ್ಯಕರ ಕೊಬ್ಬು ಮತ್ತು ಕ್ಯಾಲೋರಿಗಳು ಶಕ್ತಿಗೆ ಸಹಾಯ ಮಾಡುವಂತಹ ಅಂಶ ಇದರಲ್ಲಿ ಇದೆ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾರಿನಾಂಶನೂ ಸಹ ಇರೋದರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ಇದನ್ನು ಡೈಲಿ ತಿಂತಾ ಬಂದರೆ ತುಂಬಾ ಒಳ್ಳೆಯದು. ಕ್ಯಾಲ್ಸಿಯಮ್ಮು ವೃದ್ಧಿ ಆಗುತ್ತದೆ. ಮಕ್ಕಳಿಗೆ ಕೊಡ್ತಾ ಬನ್ನಿ. ಹಬ್ಬಕ್ಕೂ ಸಹ ನೀವು ಮಾಡ್ಕೊಳ್ಳಿ. ಇದನ್ನು 1 ತಿಂಗಳು ಇಟ್ಟರು ಏನೂ ಆಗಲ್ಲ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಎಳ್ಳುಂಡಿನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇದಾಗಿ ನಾನು 1 ಬೌಲಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಕರೆಕ್ಟಾಗಿ ಹುರಿದು ತೊಗೋಬೇಕು. ಚಟಪಟ ಅಂತ ಸಿಡಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿ ತನಕ ಹುರಿದು ತೊಗೊಳ್ಳಿ. ನೋಡಿ ಈ ರೀತಿ ಚಟಾಪಟ ಅಂತ ಸಿಡಿತಾ ಇರಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರಿದು ತಗೊಳ್ಳಿ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಹುರಿದು ತಗೋಬೇಕು. ಇವಾಗ ಹುರಿದಿದ್ದಾಗಿದೆ ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು ಅದೇ ಕಡಾಯಿಗೆ 1 ಬೌಲ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 1 ಬೌಲ್ ಎಳ್ಳಿಗೆ 1 ಬೌಲ್ ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಒಂದು 3ರಿಂದ 4 ಟೀ ಸ್ಪೂನ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಕರಗಿಸ್ಕೊಳ್ಳಿ ಬೆಲ್ಲನ. ನೋಡಿ ಈ ರೀತಿ ಚೆನ್ನಾಗಿ ಕುದ್ದು. ಇವಾಗ ಪಾಕ ಯಾವ ರೀತಿ ಬರಬೇಕು ಅಂತ ತೋರಿಸ್ತೀನಿ ನೋಡಿ. ಏರು ಪಾಕನ ಮಾಡ್ಕೋಬೇಕು. ನೋಡಿ ಈ ರೀತಿ ಪಾಕ ಯಾವ ರೀತಿ ಇರಬೇಕಂದ್ರೆ ಟಕ್ ಅಂತ ಸೌಂಡ್ ಬರಬೇಕು. ಅಲ್ಲಿ ತನಕ ಇದನ್ನು ಪಾಕನ ರೆಡಿ ಮಾಡಿ ತಗೊಳ್ಳಿ. ನೋಡಿ ಇವಾಗ ಗಟ್ಟಿ ಆಗಿದೆ. ಇದು ರೌಂಡಾಗಿ ಈ ರೀತಿ ಆಗಬೇಕು. ಈ ರೀತಿ ಗಟ್ಟಿ ಆಗಬೇಕು. ಇವಾಗ ಟಕ್ ಅಂತ ಸೌಂಡ್ ಬರುತ್ತೆ ನೋಡಿ, ಆ ರೀತಿ ಇದ್ರೂ ಮಾತ್ರ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ಪಾಕ ರೆಡಿಯಾಗಿದೆ ನೋಡಿ. ಇವಾಗ ಸ್ಟೋವ್ನ ಆಫ್ ಮಾಡಿ ಕೆಳಗೆ ತೊಗೊತಾ ಇದ್ದೀನಿ ನೋಡಿ. ಬಿಸಿ ಬಿಸಿ ಇರುವಾಗಲೇ ಮಾಡಬೇಕು. ಇವಾಗ ಹುರಿದಿರುವಂಥ ಎಳ್ಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿಕೊಂಡು ಮಾಡ್ಕೊಳ್ಳಿ. ತುಂಬಾ ಬಿಸಿ ಇರುತ್ತೆ, ಆದ್ರೂ ಬೇಗ ಬೇಗ ಮಾಡಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಎಳ್ಳು ತಿನ್ನೋದ್ರಿಂದ ಇದರಲ್ಲಿ ನಾರಿನಾಂಶ ತುಂಬಾ ಇರುತ್ತೆ. ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯವಾಗುತ್ತೆ. ಡೈಲಿ ಮಕ್ಕಳಿಗೆ ಕೊಡ್ತಾ ಬನ್ನಿ. ನೋಡಿ ಇವಾಗ ಈ ರೀತಿ ಸಣ್ಣ ಸಣ್ಣ ಸೈಜಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಬಿಸಿ ಇರುತ್ತೆ, ಬೇಗ ಬೇಗ ಮಾಡ್ಕೋಬೇಕು ಇದನ್ನು. ನೋಡಿ ಸಣ್ಣ ಸೈಜಲ್ಲಿ ಮಾಡಿದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ತಿನ್ನುವಾಗ. ಈ ರೀತಿ ಮಾಡಿ ಕೊಡಿ. ನೋಡಿ ಇವಾಗ ಕ್ಯಾಲ್ಸಿಯಂ ಹೇರಳವಾಗಿರುವಂತಹ ಎಳ್ಳಿನ ಲಡ್ಡು ರೆಡಿಯಾಗಿದೆ ನೋಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಸಹ ಪಂಚಮಿಗೆ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು 1 ತಿಂಗಳು ಇಟ್ಟರು ಏನೂ ಆಗಲ್ಲ. ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಎಳ್ಳುಂಡಿ ಮಾತ್ರ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ. 1 ತಿಂಗಳು ಇಟ್ಟರು ಏನೂ ಆಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ತುಂಬಾ ಕ್ಯಾಲ್ಸಿಯಂ ಇರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.